ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಜಯಂತ್ ಸರೋಡೆ ಸರ್ ಅವರನ್ನು ಮಾತಾಡ್ಸ್ಕೊಬಂದು ಜೈನಲ್ಲಿ ಇಲ್ಲಿ ಏನು ಅವರು ಅತಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ನೇರಳೆ ಮತ್ತು ಸೀತಾಫಲವನ್ನು ಬೆಳೀತಾ ಇದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇವರದ್ದೇ ಒಂದು ಸ್ವೀಟ್ ಆರೆಂಜ್, ನಮ್ಮದು ಮೋಸಂಬಿ ಏನಿರುತ್ತಲ್ಲ ಅದರ ತೋಟಕ್ಕೆ ಬಂದಿದ್ದೇವೆ. ಈ ಮೋಸಂಬಿ ಬಗ್ಗೆನೂ ಕೂಡ ಜೈನಲ್ಲಿ ಹಲವಾರು ಅಧ್ಯಯನಗಳು ನಡೆದು ಅವರು ಬ್ರೆಜಿಲ್ನಿಂದ ಒಂದು 5 ತಳಿಗಳನ್ನು ತಂದು ಸೆಲೆಕ್ಷನನ್ನು ಮಾಡಿ ಇಲ್ಲಿ ನೆಟ್ಟು ರೈತರಿಗೆ ಆ ಗ್ರಾಫ್ಟೆಡ್ ಗಿಡಗಳನ್ನು ಕೊಡ್ತಾ ಇದ್ದಾರೆ. ಗ್ರಾಫ್ಟೆಡ್ ಅಂದರೆ ಯಾವುದೋ ಒಂದು ಇದ್ರ ರೂಟ್ ಸ್ಟಾಕ್ ಮೇಲೆ ಗ್ರಾಫ್ಟ್ ಮಾಡ್ತಾ ಇಲ್ಲ. ಈಗ ಗಮ್ಮೋಸಿಸ್ ಇರ್ಬೋದು ಅಥವಾ ಈ ಫೈಟಪ್ ಥರ ರೂಟ್ ರಾಟು, ಆ ಒಂದು ರೋಗ ನಿರೋಧಕ ಯಾವ ರೂಟ್ ಸ್ಟಾಕಿಗೆ ಇದೆ ಅನ್ನೋದನ್ನು ಅಧ್ಯಯನ ಮಾಡಿ ಆ ರೂಟ್ ಸ್ಟಾಕನ್ನು ತಗೊಂಡು ಅದರ ಮೇಲೆ ಈ 5 ಜೈನ್ ಸ್ವೀಟ್ ಆರೆಂಜ್ 1, 2, 3, 4, 5 ಅನ್ನೋ ತಳಿ ಏನಿದೆಯಲ್ಲ ಆ ತಳಿಗಳನ್ನು ಗ್ರಾಫ್ಟ್ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಸೊ ರೈತರು ಆ ಥರ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನು ಯಾಕೆ ತೊಗೊಬೇಕು? ಈಗ ಮಾರುಕಟ್ಟೆಯಲ್ಲಿರುವಂತಹ ಬೇರೆ ಮೂಸಂಬಿ ತಳಿಗಳಿಗೂ ಈ ಜೈನ್ ಸ್ವೀಟ್ ಆರೆಂಜ್ನ 1 ರಿಂದ 5 ತಳಿಗಳಿಗೂ ಏನು ವ್ಯತ್ಯಾಸ? ಈ 5 ತಳಿಗಳು ಯಾಕೆ ಸುಪೀರಿಯರು? ಯಾವ ರೀತಿ ಬೆಳಿಬೇಕು? ಇಲ್ಲೂ ಕೂಡ ಅತಿ ಸಾಂದ್ರ ಬೇಸಾಯ ಪದ್ಧತಿಯನ್ನೇ ಮಾಡ್ತಾ ಇದ್ದಾರೆ ಇವರು, ನಾವು ನೋಡಬಹುದು ಇಲ್ಲಿ. ಆದರೆ ಇದಕ್ಕೆ ಎಷ್ಟು ಅಂತರವನ್ನು ಕೊಡಬೇಕು, ಎಷ್ಟು ಹೈಟ್ಗೆ ಗಿಡವನ್ನು ಬಿಡಬೇಕು, ಚಾಟ್ನಿ ಯಾವಾಗ ಮಾಡಬೇಕು, ಇಲ್ಲೂ ಕೂಡ ಚೆನ್ನಾಗಿ ಹಣ್ಣು ಬರಬೇಕು ಅಂದರೆ ನಾವು ಗಿಡಕ್ಕೆ ಸ್ಟ್ರೆಸ್ ಕೊಡಬೇಕು. ಯಾವ ಸಮಯದಲ್ಲಿ ಸ್ಟ್ರೆಸ್ ಕೊಟ್ಟರೆ ಯಾವ ಟೈಮಲ್ಲಿ ಹಣ್ಣು ತೊಗೊಬಹುದು, ಈ 5 ತಳಿಗಳು ವರ್ಷಕ್ಕೆ ಯಾವಾಗ ಹಣ್ಣು ಬರುತ್ತೆ, ಏನು ಎಲ್ಲ ಮಾಹಿತಿಯನ್ನು ಇವತ್ತು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ನ ಬೇಸಾಯ ತಜ್ಞರಾಗಿರುವಂತಹ ಶ್ರೀ ಜಯಂತ್ सरोडे सर ಅವರನ್ನ ಕೇಳಿ ತಿಳ್ಕೊಂಡು ಬರೋಣ. आपलं मोसंबी लागवडच्या प्रक्षेत्रावरती आपण आहे. तिथे आपलं सर्वांचं स्वागत करतो आहे. इथे आपण या मोसंबी बागेमध्ये सध्या आपण मोसंबी बागेमध्ये उभे आहे. तर ನಾವೀಗ ಮೂಸಂಬಿಯ ತೋಟದಲ್ಲಿ ಇದ್ದೇವೆ. ಮೂಸಂಬಿಯು ಕೂಡ ಇತ್ತೀಚೆಗೆ ಒಂದು ಅತ್ಯದ್ಭುತವಾದ ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುತ್ತಾ ಇದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮೂಸಂಬಿಯನ್ನ 10x10 ಮೀಟರ್, 6x6 ಮೀಟರ್ ಅಥವಾ 5x5 ಮೀಟರಲ್ಲಿ ನೆಡ್ತಾ ಇದ್ರು. ಆದರೆ ನಾವು ಇಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನ ರೂಢಿಗೆ ತಂದಿದ್ದೇವೆ. ಅದೇನಪ್ಪ ಅಂತಂದ್ರೆ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್. ಇದರಿಂದ ನಾವು ಪ್ರತಿ ಎಕರೆಗೆ ಜಾಸ್ತಿ ಮರಗಳನ್ನು ನೆಡ್ತೀವಿ. ಇದರಿಂದ ಜಾಸ್ತಿ ಇಳುವರಿಯನ್ನು ನಾವು ಪಡೆಯಬಹುದು. ಈಗ ನಾವು ಯಾವ ಪ್ಲಾಟಲ್ಲಿ ನಿಂತಿದ್ದೀವೋ ಇಲ್ಲೂ ಕೂಡ ನಾವು ಅತಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ರೂಢಿಸಿಕೊಂಡಿದ್ದೇವೆ. ಈಗ ನೀವು ನೋಡಬಹುದು, ಇಲ್ಲಿ 4 ಮೀಟರ್ ಬೈ 2.5 ಮೀಟರ್ ಅಷ್ಟು ನಾವು ಅಂತರವನ್ನು ಕೊಟ್ಟಿದ್ದೀವಿ. ಇಲ್ಲಿ 2 ಸಾಲುಗಳ ನಡುವಿನ ಅಂತರ 4 ಮೀಟರು, 2 ಗಿಡಗಳ ನಡುವಿನ ಅಂತರ 2.5 ಮೀಟರ್. ಈ ಪದ್ಧತಿಯಿಂದ ನಾವು ಪ್ರತಿ ಎಕರೆಗೆ 400 ಮರಗಳನ್ನು ನೆಡಬಹುದು. ನಾವು ಮೂಸಂಬಿ ಬೆಳೆಯನ್ನು ಬೆಳಿಬೇಕಾದ್ರೆ ತುಂಬ ಫಲವತ್ತಾಗಿರೋ ಭೂಮಿಯನ್ನು ಆರಿಸ್ಕೊಳ್ಬೇಕಾಗತ್ತೆ. ಒಳ್ಳೆ ಭೂಮಿಯನ್ನು ತಯಾರು ಮಾಡಿ ಸಿದ್ಧಪಡಿಸಿ ಟ್ರ್ಯಾಕ್ಟರ್ನ ಮುಖಾಂತರ ನಾವು ಬೆಡ್ಡನ್ನು ತಯಾರು ಮಾಡಿದ್ದೀವಿ. ಈ ಬೆಡ್ 4 ರಿಂದ 5 ಅಡಿಯಷ್ಟು ಅಗಲವಾಗಿದೆ. ನಾವು ಪ್ರತಿಯೊಂದು ಬೆಡ್ಡಿನ ನಡುವೆ ಅಂತರವನ್ನು ಕರೆಕ್ಟಾಗಿ ಕೊಟ್ಟು ಸರಿಯಾಗಿ 2.5 ಮೀಟರ್ಗೆ ನಾವು ಮಾರ್ಕ್ ಮಾಡಿ ಅಲ್ಲಿ ಗುಂಡಿ ತೋಡಿ ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರವೆಲ್ಲವನ್ನು 1 ತಿಂಗಳಿಗಿಂತ ಮುಂಚೆನೇ ಹಾಕಿ 1 ತಿಂಗಳು ಆದ ಮೇಲೆ ನಾವು ಗಿಡವನ್ನು ನಾಟಿ ಮಾಡಿದ್ದೀವಿ. ಯಾವ ತಳಿಗಳನ್ನು ನಾವು ನಾಟಿ ಮಾಡಬೇಕು ಅಂತ ಕೇಳಿದ್ರೆ, ನಾವು ಬ್ರೆಜಿಲ್ನಿಂದ ಅತ್ಯುತ್ತಮ ಇಳುವರಿ ಕೊಡುವ ಒಳ್ಳೆ ಗುಣಮಟ್ಟ ಇರುವಂತಹ 5 ತಳಿಗಳನ್ನು ಆಯ್ಕೆ ಮಾಡ್ಕೊಬಂದು ಇಲ್ಲಿ ತಂದು ಇಲ್ಲಿ ನೆಟ್ಟಿದ್ದೀವಿ. ಅವುಗಳನ್ನು ಇಲ್ಲಿ ಸೆಲೆಕ್ಷನ್ ಮಾಡಿದ್ದೀವಿ. ಜೈನ್ ಸ್ವೀಟ್ ಆರೆಂಜ್ 1, 2, 3, 4 ಮತ್ತು 5 ಅಂತ ಈ 5 ತಳಿಗಳು, ಇವುಗಳನ್ನು ನಾವು ಇಲ್ಲಿ ನಾಟಿ ಮಾಡಿದ್ದೀವಿ. ಈ 5 ತಳಿಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಈ ಜೈನ್ ಸ್ವೀಟ್ ಆರೆಂಜ್ 1 ಮತ್ತು 2 ಇದೆಯಲ್ಲ, ಇದು ಅರ್ಲಿ ತಳಿಗಳು, ಬಹಳ ಬೇಗ ಬರುತ್ತೆ. ಈ ತಳಿಗಳು ನಮಗೆ ಹಾರ್ವೆಸ್ಟಿಂಗ್ ಬಂದಾಗ ಮಾರುಕಟ್ಟೆಯಲ್ಲಿ ಸ್ವೀಟ್ ಆರೆಂಜ್ ಬಹಳ ಕಡಿಮೆ ಇರುತ್ತೆ. ರೈತ ಈ ತಳಿಯನ್ನ ಬೆಳೆದ್ರೆ ಬಹಳ ಬೇಗ ಮಾರುಕಟ್ಟೆಗೆ ತಗೊಂಡು ಹೋಗ್ಬೋದು, ಅವನಿಗೆ ಒಳ್ಳೆ ಬೆಲೆ ಸಿಗತ್ತೆ. ನಮ್ಮದು ಜೈನ್ ಸ್ವೀಟ್ ಆರೆಂಜ್ 3ನೇ ತಳಿ, ಬಹಳ ಅತ್ಯುತ್ತಮವಾದ ತಳಿ, ಅಧಿಕ ಇಳುವರಿ ಬರುವಂತಹ ತಳಿ. ಅದೇ ರೀತಿ ಜೈನ್ ಸ್ವೀಟ್ ಆರೆಂಜ್ 4 ಮತ್ತು 5 ಲೇಟ್ ತಳಿ, ತುಂಬ ತಡವಾಗಿ ಬರುತ್ತೆ. ತುಂಬ ತಡವಾಗಿ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಮಾರುಕಟ್ಟೆಯಲ್ಲಿ ಆವಾಗ ಆರೆಂಜು ಇರಲ್ಲ, ಮೂಸಂಬಿ ಇರಲ್ಲ. ಆವಾಗ ಒಬ್ಬ ರೈತ ಮೂಸಂಬಿಯನ್ನು ತಗೊಂಡು ಹೋದರೆ ಅವನಿಗೆ ಆವಾಗೂ ಸಹಿತ ಒಳ್ಳೆ ಬೆಲೆ ಸಿಗತ್ತೆ. ನಾವು ಈ 5 ತಳಿಗಳನ್ನು ಒಳ್ಳೆ ರೂಟ್ ಸ್ಟಾಕ್ ಮೇಲೆ ಗ್ರಾಫ್ಟ್ ಮಾಡ್ತೀವಿ.
ಆ ಒಳ್ಳೆ ರೂಟ್ ಸ್ಟಾಕ್ ಏನಿದೆಯಲ್ಲ ಅದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರಬೇಕು. ಮೂಸಂಬಿಯಲ್ಲಿ ಫೈಟಾಪ್ತರಾ ರೂಟ್ ರಾಟ್ ಮತ್ತೆ ಗಮ್ಮೋಸಿಸ್ ಅನ್ನೋ 2 ರೋಗಗಳು ಬಹಳವಾಗಿ ಕಾಡುತ್ತೆ. ಈ ಗಮ್ಮೋಸಿಸ್ ಮತ್ತೆ ರೂಟ್ ರಾಟ್ಗೆ ನಿರೋಧಕತೆಯನ್ನು ಹೊಂದಿರುವಂತಹ 4 ರೂಟ್ ಸ್ಟಾಕ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಆ 4 ರೂಟ್ ಸ್ಟಾಕ್ಗಳ ಮೇಲೆ ಈ 5 ವೆರೈಟಿಯ ಸಯಾನನ್ನ ಗ್ರಾಫ್ಟ್ ಮಾಡಿ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ನಾವೀಗ ಯಾವ ರೀತಿ ನೆಡಬೇಕು ಅನ್ನೋದನ್ನು ನೋಡಿದ್ದೀವಿ. ಯಾವಾಗ ಗ್ರಾಫ್ಟ್ ಗಿಡಗಳನ್ನು ನೆಡಬೇಕು ಅಂತಂದರೆ ಅದು ನಾವು ಮಳೆ ಶುರುವಾಗಂತಹ ಜೂನ್ ಜುಲೈಯಲ್ಲಿ ನೆಡಬೇಕು. ಈ ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ನಾವು ಮರಗಳನ್ನು ಹೆಚ್ಚು ಅಂದರೆ 12 ಅಡಿಯಷ್ಟು ಎತ್ತರಕ್ಕೆ ಹೋಗೋಕೆ ಬಿಡಬೇಕು. ಅದಾದ ಮೇಲೆ ನಾವು ಕತ್ತರಿಸಿ 12 ಅಡಿ ಹೈಟನ್ನೇ ಮೇಂಟೈನ್ ಮಾಡಬೇಕಾಗತ್ತೆ. ಈ ಮರವನ್ನು 12 ಮೀಟರ್ ನಂತರ ಕಟ್ ಮಾಡೋಕೆ ನಾವು ನಮ್ಮ ಕೈಯಲ್ಲಿ ಕುತ್ತಿನೋ ಕುಡುಗೋಲು ತಗೊಂಡು ಕಟ್ ಮಾಡಬಹುದು. ಇಲ್ಲ ಅಂತಂದರೆ ನಮ್ಮ ಜೈನವರದ್ದೇ ಒಂದು ಟ್ರ್ಯಾಕ್ಟರ್ ಆಪರೇಟೆಡ್ ಪ್ರೂನರ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಬಳಸಿ ಮರವನ್ನು 12 ಅಡಿಗೆ ಕಟ್ ಮಾಡಿ ಅಷ್ಟೇ ಹೈಟಿಗೆ ಮೇಂಟೈನ್ ಮಾಡಬಹುದು. ಈಗ ನಾವು ಜುಲೈ ತಿಂಗಳಲ್ಲಿ ನಾಟಿ ಮಾಡಿ ಆಯಿತು. ಅದಾಗಿ ಸುಮಾರು 1.5-2 ಅಡಿಯಷ್ಟು ಗಿಡ ಬೆಳೀತಾ ಇದ್ದ ಮೇಲೆ ನಾವು ತುದಿಯನ್ನು ಚಿವುಟೋ ಕೆಲಸವನ್ನು ಮಾಡಬೇಕು. ಇದ್ಯಾಕಪ್ಪ ಅಂತಂದರೆ ನಮಗೆ ನೇರವಾಗಿ ಹೋಗಿರೋ ಒಂದು ಕಾಂಡದಿಂದವ ಸುಮಾರು 3-4 ಸಬ್ ಬ್ರ್ಯಾಂಚ್ ಬರಬೇಕು. ನಮ್ಮ ಮೊದಲನೇ ಕಾಂಡದಿಂದವ ನಮ್ಮದು ಪ್ರೈಮರಿ ಬ್ರ್ಯಾಂಚ್ಗಳು ಬಂದಾಯಿತು, 4 ಬಿಟ್ಟು 4 ದಿಕ್ಕಲ್ಲಿ. ಸೊ ಅದನ್ನು ಕೂಡ 1-2 ಅಡಿ ತನಕ ಬೆಳೆಯೋಕೆ ಬಿಡಬೇಕು. ಆಮೇಲೆ ಮತ್ತೆ ಕಟ್ ಮಾಡಬೇಕು. ಅದರಿಂದ ವಾಪಸ್ಸು ಮತ್ತೆ ಸೆಕೆಂಡರಿ ಬ್ರಾಂಚಸ್ಗಳು ಬರ್ತವೆ. ಈ ರೀತಿ 4ರಿಂದ 3 ಸೆಕೆಂಡರಿ ಬ್ರಾಂಚಸನ್ನು ಬಿಟ್ಟರು ಸಹಿತವ ಟೋಟಲ್ ಆಗಿ ಒಂದು 12 ಸೆಕೆಂಡರಿ ಬ್ರಾಂಚಸ್ ಆಯಿತು. ಆ ಸೆಕೆಂಡರಿ ಬ್ರಾಂಚಸ್ಗಳು 1-2-3 ಅಡಿ ಹೋದ್ಮೇಲೆ ಆಮೇಲೆ ಅದನ್ನು ಕೂಡ ಕಟ್ ಮಾಡಬೇಕು. ಅಲ್ಲಿಂದ ನಮಗೆ ಸುಮಾರು ಒಂದು 36 ಟರ್ಷರಿ ಬ್ರಾಂಚಸ್ಗಳು ಸಿಗ್ತವೆ. ಈ ಟರ್ಷರಿ ಬ್ರಾಂಚಸ್ಸಲ್ಲಿ ನಮಗೆ ಸಾಮಾನ್ಯವಾಗಿ ಕಾಯಿ ಬರೋದು. ನಾವು ಈ ರೀತಿಯಾಗಿ ಮೇಂಟೈನ್ ಮಾಡಿದ್ದೇ ಆದಲ್ಲಿ ಒಂದು ಛತ್ರಿ ಆಕಾರದ ಓಪನ್ ಸೆಂಟರ್ ಸಿಸ್ಟಮ್ ಇರುವಂತಹ ಗಿಡಗಳನ್ನು ನಾವು ಸಿದ್ಧಪಡಿಸಬಹುದು. ಈ ರೀತಿ ಛತ್ರಿ ಆಕಾರದ ಗಿಡವನ್ನು ಸಿದ್ಧಪಡಿಸಿದ್ರೆ ಮುಂದೆ ನಮಗೆ ಕೊಯ್ಲು ಮಾಡೋದಕ್ಕಿರಬಹುದು, ಸಿಂಪಡಣೆ ತಗೊಳಕ್ಕಿರಬಹುದು, ಒಟ್ಟಾರೆ ಗಿಡವನ್ನು ಹೆಲ್ದಿಯಾಗಿ ಮೇಂಟೈನ್ ಮಾಡೋಕ್ಕೆ ಸುಲಭವಾಗತ್ತೆ. ನಾವು ಮೂಸಂಬಿಯನ್ನು ವರ್ಷದ ಯಾವ ಸಮಯದಲ್ಲಿ ತಗೊಬಹುದು ಅನ್ನೋದಕ್ಕೆ ನಾವು ಬಾಹರ್ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕಾಗತ್ತೆ. ಈಗ ತಮಗೆಲ್ಲರಿಗೂ ದಾಳಿಂಬೆಯಲ್ಲಿ ಗೊತ್ತಿರೋದ್ರಿಂದ ಇಲ್ಲೂ ಕೂಡ ಅಂಬೆ ಬಾಹಾರ್, ಬ್ರಿಗ್ ಬಾಹಾರ್ ಮತ್ತು ಹಸ್ತ ಬಾಹಾರ್ ಅಂತ ಇದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂತ ಅಂದ್ಕೊಂಡು ಈ ಜೂನ್ ತಿಂಗಳಲ್ಲಿ ಕಾಯಿ ಬರೋ ಥರ ನೋಡ್ಕೊತೀವಿ. ಇಲ್ಲಿ ಜೂನ್ ತಿಂಗಳಲ್ಲಿ ಕಾಯಿ ಬರಬೇಕು ಅಂತಂದರೆ ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಗಿಡ ಹೂ ಬಿಡೋಕ್ಕೆ ಶುರುವಾಗಬೇಕು. ಒಂದು ಬಾರಿ ಹೂ ಬಿಟ್ಟ ಮೇಲೆ ಸರಿಸುಮಾರು 7 ತಿಂಗಳ ನಂತರ ಕೊಯ್ಲು ಶುರುವಾಗತ್ತೆ. ಜನವರಿ ಫೆಬ್ರವರಿಲಿ ಹೂ ಬಿಡೋಕ್ಕೆ ಶುರುವಾದರೆ ಜೂನ್ ಜುಲೈಯಲ್ಲಿ ಕೊಯ್ಲಿಗೆ ಬರುತ್ತೆ. ಜುಲೈಯಿಂದ ಕೊಯ್ಲು ಬಂದಿದ್ದು ಸುಮಾರು ನವೆಂಬರ್ ತನಕನೂ ಕೂಡ ನಾವು ಹಾರ್ವೆಸ್ಟಿಂಗ್ ಮಾಡ್ತಾನೆ ಇರಬಹುದು. ನವೆಂಬರಲ್ಲಿ ಹಾರ್ವೆಸ್ಟ್ ಮಾಡಿದ ಮೇಲೆ ನಾವು ಗಿಡವನ್ನು ರೆಸ್ಟಿಂಗ್ ಪೀರಿಯಡ್ಗೆ ಬಿಡಬೇಕು. ಕೊಯ್ಲು ಆದ ಮೇಲೆ ನಾವು ಗಿಡದ ಪ್ರೂನಿಂಗನ್ನು ಕೂಡ ಮಾಡಬೇಕಾಗತ್ತೆ. ಇಲ್ಲಿ ನಾವು ಚಾಟ್ನಿ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತಂತಂದರೆ, ಒಂದು ಏನಾದ್ರು ರೋಗ ಕೀಟ ಬಂದಿದ್ದರೆ ಆ ಕೊಂಬೆಗಳನ್ನು ತೆಗಿಬೇಕು, ಅಡ್ಡಡ್ಡ ಹೋಗ್ತಾ ಇರುವಂತಹ ಕೊಂಬೆಗಳನ್ನು ತೆಗಿಬೇಕು, ತುಂಬ ಉದ್ದವಾಗಿ ಬೆಳೆದು ಮತ್ತೊಂದು ಗಿಡದ ಕೊಂಬೆಗೆ ಟಚ್ ಆಗ್ತಾ ಇದ್ದರೆ ಅಂತಹ ಕೊಂಬೆಗಳನ್ನು ತೆಗೆದು ಹೊತ್ತಾಕಬೇಕು. ಓಪನ್ ಸೆಂಟರು ನಮ್ಮದು ಈಗ ಮಧ್ಯಭಾಗ ಖಾಲಿ ಇರುವಂತೆ ನೋಡ್ಕೊಬೇಕು. ಇಷ್ಟೆಲ್ಲ ಮಾಡಿ ಸ್ವಲ್ಪ ಪ್ರಮಾಣದ ಚಾಟ್ನಿಯನ್ನು ನಾವು ಪ್ರತಿ ವರ್ಷವೂ ಕೂಡ ಮಾಡ್ತಾನೆ ಹೋಗಬೇಕು. ಕೊಯ್ಲಾದ್ಮೇಲೆ ಪ್ರೂನಿಂಗ್ ಆದಮೇಲೆ ನಾವು ಗಿಡವನ್ನು ರೆಸ್ಟಿಂಗ್ ಪೀರಿಯಡ್ ಅಥವಾ ಈ ಸ್ಟ್ರೆಸ್ ಪೀರಿಯಡ್ಗೆ ಬಿಡಬೇಕು. ಸ್ಟ್ರೆಸ್ ಮಾಡೋದು ಹೇಗಪ್ಪ ಅಂತಂದರೆ ನೀರು ಕೊಡೋದನ್ನು ಆವಾಗ ಬಂದ್ ಮಾಡಬೇಕು. ಈ ರೀತಿ ನಾವು ನೀರು ಕೊಡೋದನ್ನು ಬಂದ್ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ನಾವು ಫಾಸ್ಫರಸ್ ಮತ್ತು ಪೊಟ್ಯಾಷನ್ನ ಗಿಡಗಳಿಗೆ ಕೊಡಬೇಕಾಗತ್ತೆ. ಇದ್ಯಾಕಪ್ಪ ಅಂತಂದರೆ ನಾವು ಈಗ ಫಾಸ್ಫರಸ್ ಮತ್ತು ಪೊಟ್ಯಾಷನ್ನ ಕೊಟ್ಟರೆ ಮುಂದೆ ಅದು ಕಾಯಿ ಬಲಿಬೇಕಾದ್ರೆ, ಕಾಯಿ ಹಣ್ಣಾಗಬೇಕಾದ್ರೆ ಏನು ಪೊಟ್ಯಾಷ್ ಬೇಕಾಗುತ್ತೋ ಅದು ಗಿಡಕ್ಕೆ ಆವಾಗ ಲಭ್ಯವಿರುತ್ತೆ. ಅದಕ್ಕೆ ಒಂದು ಬಾರಿ ನಾವು ಪೊಟ್ಯಾಷ್ ಮತ್ತು ಫಾಸ್ಫರಸ್ ಡೋಸನ್ನು ಕೊಟ್ಟು ನೀರು ಕೊಡೋದನ್ನು ಬಂದ್ ಮಾಡಿಬಿಡಬೇಕು. ಈ ನೀರು ಬಂದ್ ಮಾಡೋದು ಯಾವಾಗ ಅಂತಂದರೆ, ಸಾಮಾನ್ಯವಾಗಿ ಈಗ ಅಂಬೆ ಬಹಾರೆ ನೀವು ತಗೊತಾ ಇದ್ದರೆ ನವೆಂಬರ್ 15ಕ್ಕೆ ನೀರನ್ನು ಕೊಡೋದನ್ನು ಬಂದ್ ಮಾಡಬೇಕು. ಅಕಸ್ಮಾತ್ ನಿಮ್ದೇನಾದರೂ ಲೈಟ್ ಸಾಯಿಲ್ ಇತ್ತು ಅಂತಂದರೆ ಆವಾಗ ಈ ನೀರು ಬಂದ್ ಮಾಡೋ ಏನು ಅವಧಿ ಇರುತ್ತಲ್ಲ ಅದನ್ನು ಕಡಿಮೆ ಇರಬೇಕು. ಅಂತಂದರೆ ಕೇವಲ 1 ತಿಂಗಳಷ್ಟಿದ್ರೆ ಸಾಕು. ಅದೇ ನಿಮ್ದೇನಾದರೂ ಕಪ್ಪು ಮಣ್ಣಿತ್ತು, ಭಾರಿ ಹೆವಿ ಸಾಯಿಲ್ ಇತ್ತು ಅಂತಂದರೆ ಆವಾಗ ನೀವು ಈ ನೀರು ಬಂದ್ ಮಾಡುವ ಒಂದು ಸಮಯವನ್ನು 2 ತಿಂಗಳ ತನಕ ವಿಸ್ತರಿಸಬಹುದು. ಅಕಸ್ಮಾತ್ ನಿಮಗೆ ಇದ್ಯಾವುದು ಗೊತ್ತಾಗಿಲ್ಲ, ನಾವು ಎಷ್ಟು ತಿಂಗಳ ತನಕ ನಾವು ಸ್ಟ್ರೆಸ್ ಕೊಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಅದನ್ನು ನೀವು ಮರವನ್ನು ನೋಡಿಕೊಂಡೇ ತಿಳ್ಕೊಬಹುದು. ಯಾವಾಗ ನೀವು ಕೊಯ್ಲು ಮುಗಿಸಿರ್ತೀರೋ, ಚಾಟ್ನಿ ಮುಗಿಸಿರ್ತೀರೋ ಆವಾಗ ನಿಮ್ಮ ಗಿಡ ಸಂಪೂರ್ಣವಾಗಿ ಹಸಿರಿರುತ್ತೆ, ತುಂಬ ಆರೋಗ್ಯವಾಗಿರುತ್ತೆ. ಯಾವಾಗ ನಿಧಾನವಾಗಿ ನೀವು ನೀರನ್ನು ಕೊಡೋದನ್ನು ಬಂದ್ ಮಾಡಿ ಸ್ಟ್ರೆಸ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಿರೋ ಮೊದಲು 15ರಿಂದ 20 ದಿವಸ ಆದಮೇಲೆ ನಿಮ್ಮ ಗಿಡದ ಮೇಲೆ ಅದರ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ.
ನಿಧಾನವಾಗಿ ಅದು ಎಲೆಗಳೆಲ್ಲ ಹಳದಿ ತಿರುಗಿ ಗಿಡ ಒಂಥರ ಸಾಯೋ ಥರ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗ ಗಿಡದ ಒಂದು 50% ಎಲೆಗಳೆಲ್ಲ ಹಳದಿ ತಿರುಗುತ್ತೆ, ಯಾವಾಗ ಒಣಗೋಗ್ತಾ ಇರುತ್ತೋ ಆವಾಗ ಗಿಡಕ್ಕೆ ಸರಿಯಾಗಿ ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ನೀವು ವಾಪಸ್ಸು ನೀರು ಕೊಡೋಕ್ಕೆ ಶುರು ಮಾಡಬಹುದು. ನಾವು ನವೆಂಬರ್ನ ಮೊದಲನೇ ವಾರದಲ್ಲಿ ಗಿಡಗಳಿಗೆ ಸ್ಟ್ರೆಸ್ ಕೊಡೋಕ್ಕೆ ಶುರು ಮಾಡಿದ್ವಿ, ನೀರನ್ನು ಬಂದ್ ಮಾಡಿ. ಡಿಸೆಂಬರ್ 15 ಅಥವಾ ಜನವರಿ 1 ಈ ಸಮಯದಲ್ಲಿ ವಾಪಸ್ಸು ಗಿಡಗಳಿಗೆ ನಿಧಾನವಾಗಿ ನೀರು ಕೊಡೋಕ್ಕೆ ಶುರು ಮಾಡಬೇಕು. ಹೇಗೆ ನೀರು ಕೊಡೋದು ಅಂತಂದರೆ, ನಾವು ಒಂದೇ ಬಾರಿ ಫುಲ್ ನೀರು ಬಿಟ್ಟುಬಿಟ್ರೆ ಗಿಡ ತಗೊಳ್ಳೋದಿಲ್ಲ. ಅದ್ರ ಬದಲು ಸ್ವಲ್ಪ ಮೊದಲನೇ ದಿವಸ ಒಂದಿಷ್ಟೇ ನೀರು ಬಿಡೋದು, ಅದಾದಮೇಲೆ ಒಂದು ಸ್ವಲ್ಪ ಜಾಸ್ತಿ ಬಿಡೋದು, ಅದಾದಮೇಲೆ ಸ್ವಲ್ಪ ಜಾಸ್ತಿ ಬಿಡೋದು. ಈ ರೀತಿ ಮಾಡಿ ನಿಧಾನವಾಗಿ ನೀರು ಕೊಡೋದನ್ನು ಜಾಸ್ತಿ ಮಾಡ್ತಾ ಬರಬೇಕು. ನಿಮಗೆ ಗಂಟೆಯ ಸಮಯದಲ್ಲಿ ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಒಂದು ಗಿಡಕ್ಕೆ 2 ತಾಸು ನಾವು ನೀರು ಕೊಡ್ತೀವಿ ಅಂತಿದ್ರೆ, ನಾವು ಫಸ್ಟು ನೀರು ಕೊಡೋಕ್ಕೆ ಶುರು ಮಾಡಿದಾಗ ಕೇವಲ ಒಂದು ಅರ್ಧ ಗಂಟೆ ನೀರು ಕೊಟ್ಟು ಬಿಟ್ಬಿಡಬೇಕು. ಅದಾಗಿ ನಿಧಾನವಾಗಿ ಜಾಸ್ತಿ ಮಾಡ್ಕೊತಾವ ಒಂದು 4ನೇ 5ನೇ ದಿವಸಕ್ಕೆಲ್ಲ ನಾವು ಒಂದು ಗಿಡಕ್ಕೆ 2 ಗಂಟೆ ನೀರು ಕೊಡಬಹುದು. ಈ ರೀತಿ ಮಾಡೋದ್ರಿಂದ ನಮಗೆ ಗಿಡಕ್ಕೆ ಹೂ ಬಿಡಲು ಬಹಳ ಸುಲಭವಾಗುತ್ತೆ. ಅಕಸ್ಮಾತ್ ನಾವು ಒಂದೇ ಬಾರಿ ಪೂರ್ತಿಯಾಗಿ ನೀರು ಕೊಟ್ಬಿಟ್ರೆ ಆಲ್ರೆಡಿ ಸ್ಟ್ರೆಸ್ಸಲ್ಲಿರುವಂತಹ ಗಿಡಕ್ಕೆ ಶಾಕ್ ಆಗಿ ಗಿಡ ಸತ್ತು ಹೋಗೋದು ಅಥವಾ ಹೂ ಬಿಡೋ ಕ್ಷಮತೆ ಕಡಿಮೆ ಆಗೋದನ್ನು ಕೂಡ ನಾವು ನೋಡಿದ್ದೀವಿ. ಅದಕ್ಕಾಗಿ ನೀವು ನಿಧಾನವಾಗಿ ನೀರನ್ನು ಬಿಡ್ತಾ ಬರಬೇಕು. ನಾವು ಗಿಡಕ್ಕೆ 40 ಲೀಟರ್ ನೀರು ಕೊಡೋಕ್ಕೆ ಶುರು ಆದಮೇಲೆ ಗಿಡಕ್ಕೆ ಗೊಬ್ಬರ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಗೊಬ್ಬರವನ್ನು ಯಾವುದು ಕೊಡಬೇಕು ಅಂತಂದರೆ, ಫಾಸ್ಫರಿಕ್ ಆ್ಯಸಿಡ್ ಅಥವಾ ಈ ಫಾಸ್ಫೇಟ್ ಇರುವಂತಹ ಗೊಬ್ಬರವನ್ನು ಕೊಡಬೇಕು. ಇದರಿಂದ ಗಿಡಕ್ಕೆ ಹೂ ಬಿಡೋಕ್ಕೆ ಈಸಿ ಆಗತ್ತೆ. ನಾವು ಈ ರೀತಿ ಗೊಬ್ಬರವನ್ನು ಕೊಡೋಕ್ಕೆ ಶುರು ಮಾಡಿ ಸುಮಾರು 4 ವಾರದ ನಂತರ ನಮಗೆ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಇದಾಗಿ ಸುಮಾರು 1 ತಿಂಗಳ ನಂತರ ಅಂತಂದರೆ ಜನವರಿ ಅಥವಾ ಫೆಬ್ರವರಿಯ ಅಂತ್ಯದಲ್ಲಿ ಗಿಡ ಪೂರ್ತಿಯಾಗಿ ಹೂ ಬಿಟ್ಟಿರುತ್ತೆ. म्हणजे याचा अजून आपला ताणाचा कालावधी सुरू झालेला नाही अजून, कारण आपण ऑक्टोबर आहे आपला, अजून आपल्याकडे 15 ते 20 दिवस आहे आपल्याकडे. ते जे काही आहे झाडावरचे फळं ते आपण हार्वेस्ट करून पुढचं नियोजन करणार आहे. मग आता आपल्याला हा ताण किती द्यायचा आणि किती वेळापर्यंत प्रोलॉंग करायचा हे कसं समजणार, तर आपल्याला झाड इंडिकेट करतं. म्हणजे झाड इंडिकेट कसं करतं, आता तुम्ही बघू शकतात की ताणाच्या आधी झाडांची अवस्था म्हणजे झाड पूर्ण हिरवंगार आहे, पूर्ण पान हेल्दी आहे. मग आपण जेव्हा ताणावरती सोडतो म्हणजे त्याचं पाणी बंद करतो, थोडक्यात झाडाला आपण विश्रांती देतो. म्हणजे आतापर्यंत झाडं काय करतात, अविरतप्रमाणे खत आणि पाण्याचं हे जे चलनवलन आहे झाडामध्ये, म्हणजे पाणी वर घेऊन जायचं, अन्नद्रव्य खाली घेऊन यायचं, हे कायमस्वरूपी चालू असतं. त्याला कुठेतरी विसावा द्यायचा असतो. एक फळ काढल्यानंतर एक झाडाची क्षमता असते, झाड थकलेलं असतं, पण त्याला प्रत्येक थकलेल्या माणसानंतर जसं आपण काही काम केल्यानंतर विश्रांती घेतो, तसं झाडाचं फळ काढल्यानंतर त्याला विश्रांतीची गरज असतो. तर त्याला तो विश्रांतीचा काळ म्हणजे तो तुमचा रेस्टिंग पिरियड असतो. म्हणजे तो पिरियड म्हणजे ताणाचा कालावधी असतो. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ,
ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. तो ताणाचा कालावधी सुरू करायचा, म्हणजे तिथे त्या झाडांच्या ॲक्टिव्हिटी थोडक्यात झाड आपण त्याला निद्रिस्त करायचं आणि तिथे पाणी नसल्यामुळे झाडाच्या जे चलनवलनच्या जे ॲक्टिव्हिटी आहे ते राहणार नाही. मग झाड सुप्तावस्थेत जाणार आहे थोडक्यात आणि मग त्याच्यामध्ये त्याची हळूहळू पानगळ व्हायला सुरुवात होईल. आणि या जो आपला जो कालावधी आहे त्याच्यामध्ये जवळजवळ 50% पानगळ सुरू होऊन जाईल. म्हणजे 50% जेव्हा पानगळ झालेली आहे तेव्हा आपण समजायचं की झाडाला आता ताण पूर्णपणे बसला. आता ताण बसला, मग आता माझं पुढचं नियोजन कसं करायचं? मग ताण बसल्यानंतर त्याला आपण त्याला आता फ्लॉवरिंग इनिशिएशन करायचं आहे. मग आता तुम्ही हा जो 15 नोव्हेंबरपासून ताण केला, तुम्ही 15 डिसेंबर किंवा 1 जानेवारीपर्यंत आला, मग तिथे आपल्याला पाणी सुरू करायचं आहे. मग पाणी देताना कसं सुरू करायचं? एकदम नाही द्यायचं पाणी, त्याच्यानंतर त्याला परत बंद करून द्यायचं पाणी. आणि 4 दिवसानंतर जो आपला ट्यून येणार आहे मग तेव्हा त्याला पूर्ण पाणी द्यायचं फुल फ्लेजने. म्हणजे त्याला 2-2.5 घंटे जी आपण पाण्याची जी रिक्वायरमेंट आहे ती 2-2.5 घंटे आपण पाणी द्यायचं. ನಾವು ನೀರು ಕೊಡೋದು ಸಹಿತವ ಸ್ವಲ್ಪ ಹೊಸ ತಂತ್ರಜ್ಞಾನ. ಏನಪ್ಪ ಅಂತಂದರೆ ನಾವು ಇಲ್ಲಿ ಒಂದು ಸಾಲಲ್ಲಿ 2 ಡಬಲ್ ಲ್ಯಾಟ್ರಲ್ ಸಿಸ್ಟಮನ್ನು ಅಳವಡಿಸಿದ್ದೀವಿ. ಇದು ಯಾಕಪ್ಪ ಅಂತಂದರೆ ನಾವು ಗಿಡದ ಒಂದೇ ಕಡೆಗೆ ನೀರು ಕೊಟ್ಟರೆ ಇನ್ನೊಂದು ಕಡೆಯ ಗಿಡದ ಬೇರುಗಳು ಒಣಗಿ ಸಾಯ್ತವೆ. ಇದನ್ನು ತಪ್ಪಿಸೋಕೆ ನಾವು ಕೊಟ್ಟಂತಹ ನೀರು ಮತ್ತು ಗೊಬ್ಬರ ಗಿಡ ಪೂರ್ತಿಯಾಗಿ ಹೀರ್ಕೊಳ್ಳಿ ಅಂದ್ಕೊಂಡು ನಾವು ಡಬಲ್ ಲ್ಯಾಟ್ರಲ್ ಸಿಸ್ಟಮನ್ನು ಮಾಡಿರೋದು. ಅದೇ ರೀತಿ ನಾವು ಹಾಕಿರುವಂತಹ ಡ್ರಿಪ್ಪರ್ ಏನಿದೆಯಲ್ಲ ಅದು 2.2 ಲೀಟರ್ ಪ್ರತಿ ಗಂಟೆಗೆ ನೀರು ಕೊಡುವಂಥದ್ದು ಬರುತ್ತೆ, ಇಲ್ಲ 4 ಲೀಟರ್ ಪ್ರತಿ ಗಂಟೆಗೆ ನೀರು ಕೊಡುವಂಥದ್ದು ಬರುತ್ತೆ. ನಾವು 4 ಲೀಟರ್ ಪ್ರತಿ ಗಂಟೆಗೆ ನೀರು ಕೊಡುವಂಥದ್ದನ್ನೇ ಆರಿಸ್ಕೊಂಡಿದ್ದೀವಿ. ಈ ರೀತಿ ನಾವು ಜಾಸ್ತಿ ನೀರು ಕೊಡುವಂತಹ ಡ್ರಿಪ್ಪರ್ ಯಾಕೆ ಬಳಸಿದ್ದೀವಪ್ಪ ಅಂತಂದರೆ, ಈಗ ನೋಡಿ ಯಾವುದೋ ಒಂದು ರೈತನ ಹತ್ರ 4-5 ಎಕರೆ ಹೊಲ ಇದೆ, ಅವನು ಒಂದೇ ಪಂಪಲ್ಲಿ ಉಪಯೋಗಿಸ್ತಾ ಇದ್ದಾನೆ ಅಂತಂದರೆ ಅವನಿಗೆ ರಿಪೀಟ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇ ದಿವಸ ಇಲ್ಲೆಲ್ಲೋ ಕೊಡಬೇಕು, ಇನ್ನೊಂದು ದಿವಸ ಮತ್ತೊಂದು ಭಾಗಕ್ಕೆ ಕೊಡಬೇಕು, 3ನೇ ದಿವಸ ಇನ್ನೊಂದು ಭಾಗಕ್ಕೆ ಕೊಡಬೇಕು, 4ನೇ ದಿವಸ ಇನ್ನೊಂದು ಭಾಗಕ್ಕೆ ಕೊಡಬೇಕು. ಸೊ ಅದಕ್ಕಾಗಿ ಅವನಿಗೆ 1 ಗಂಟೆಯಲ್ಲಿ ಜಾಸ್ತಿ ನೀರು ಕೊಟ್ಟಷ್ಟು ಅವನು ಬೇಗ ರಿಪೀಟ್ ಮಾಡಿಕೊಂಡು 4 ದಿವಸಕ್ಕೊಮ್ಮೆ ಪ್ರತಿ ಗಿಡಗಳಿಗೆ ತಪ್ಪದೇ ನೀರು ಕೊಡೋ ರೀತಿ ಮಾಡ್ಕೊಬಹುದು. ಅದಕ್ಕಾಗಿ ನಾವೇನು ಹೇಳ್ತೀವಪ್ಪ ಅಂತಂದರೆ, ಸಾಮಾನ್ಯವಾಗಿ ನೀವು ಈ ರೀತಿ ಡ್ರಿಪ್ಪರ್ಗಳನ್ನು ತೊಗೊಬೇಕಾದ್ರೆ 4 ಲೀಟರ್ ಪ್ರತಿ ಗಂಟೆಗೆ ನೀರು ಕೊಡುವಂತಹ ಡ್ರಿಪ್ಪರ್ಗಳನ್ನೇ ಬಳಸಿ ಅಂತ. ಇದೇನು ನಮ್ಮ ಇನ್ಲೈನ್ ಡ್ರಿಪ್ಪರ್ಗಳಿದೆಯಲ್ಲ, ಇದು 40 ಸೆಂಟಿಮೀಟರ್ ಅಥವಾ 50 ಸೆಂಟಿಮೀಟರ್ಗೆ ಒಂದೊಂದು ಡ್ರಿಪ್ಪರ್ಗಳಿದ್ದಾವೆ. ನಾವು ಹಾಗೆ ನೋಡಿದ್ರೆ ಒಂದು ಗಿಡಕ್ಕೆ 12 ಡ್ರಿಪ್ಪರ್ಗಳು ಬರ್ತವೆ. ಅಂತಂದರೆ ಒಂದು ಡ್ರಿಪ್ಪರಿಂದ 4 ಲೀಟರ್ ಅಂತಂದರೆ ನಾವು ಒಂದು ಬಾರಿ ಗಿಡಗಳಿಗೆ 2 ತಾಸು ನೀರು ಕೊಟ್ಟರೆ 48 ಲೀಟರ್ ಅಷ್ಟು ಒಂದು ಗಿಡಕ್ಕೆ ನಾವು ನೀರು ಕೊಡಬಹುದು. ಇದು ಸಾಕು. ನಾವು ಇದೊಂದು ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ನಾವು 1 ತಾಸು ಗಿಡಕ್ಕೆ ನೀರು ಕೊಟ್ಟರೆ ಅದು ಸುಮಾರು 24 ಲೀಟರು ಒಂದು ಗಿಡಕ್ಕೆ ನೀರು ಕೊಡುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ನ ಇಟ್ಕೊಂಡು ಚಳಿಗಾಲದಲ್ಲಿ ಎಷ್ಟು ತಾಸು ನೀರು ಕೊಡಬೇಕು, ಮಳೆಗಾಲದಲ್ಲಿ ಎಷ್ಟು ತಾಸು ನೀರು ಕೊಡಬೇಕು ಅಥವಾ ನೀರೇ ಕೊಡಬಾರ್ದು, ಬೇಸಿಗೆ ಕಾಲದಲ್ಲಿ ಎಷ್ಟು ತಾಸು ನೀರು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬಹುದು. ಸಾಮಾನ್ಯವಾಗಿ ನಾವು ಒಂದು ಗಿಡಕ್ಕೆ ಒಂದು ಬಾರಿ ಸುಮಾರು 50 ಲೀಟರ್, 60 ಲೀಟರ್, 70 ಲೀಟರಿಂದ ಹಿಡಿದು 125 ಲೀಟರ್ ತನಕ ನೀರು ಕೊಡ್ತೀವಿ. ನಾವು ಬೇಸಿಗೆಯಲ್ಲಿ ತಾಪಮಾನ ತುಂಬ ಜಾಸ್ತಿ ಇದ್ದಾಗ ಒಂದು ಗಿಡಕ್ಕೆ ಒಂದು ಬಾರಿ 125 ಲೀಟರ್ ಅಷ್ಟು ನೀರು ಕೊಡೋದು ಸಹಿತ ಇದೆ. ನಾವು ಈಗ ಹೂವನ್ನಂತೂ ಇನಿಷಿಯೇಷನ್ ಮಾಡಾಯಿತು. ಹೂವು ಆದ ಮೇಲೆ ನಂತರ ನಿಧಾನವಾಗಿ ಮೊದಲು ಒಂದು ಸಣ್ಣದಾಗಿರುತ್ತೆ, ಅದಾದಮೇಲೆ ಶೇಂಗಾ ಸೈಜ್ ಆಗುತ್ತೆ, ಲಿಂಬು ಸೈಜ್ ಆಗುತ್ತೆ, ಟೋಟಲ್ ಆಗಿ ದೊಡ್ಡ ಸೈಜ್ ಆಗುತ್ತೆ, ಪೂರ್ತಿ ಬೆಳವಣಿಗೆ ಹೊಂದು ಮಾಗಿ ಹಣ್ಣಾಗೋಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ಆಗಬೇಕು ಅಂತಂದರೆ ಸುಮಾರು ಜುಲೈ ಅಷ್ಟು ಸಮಯದಲ್ಲಿ ನಮಗೆ ಒಂದು ಮರದಿಂದ ಕಾಯಿಗಳು ಕೊಯ್ಲಿಗೆ ಸಿದ್ಧವಾಗಿರುತ್ತೆ. ಜುಲೈಯಿಂದ ನಮ್ಮ ಕೊಯ್ಲು ಶುರುವಾಗಿದ್ದು ಸುಮಾರು ನವೆಂಬರ್ ತನಕ ನಮ್ಮ ಕೊಯ್ಲು ನಡೀತಾನೆ ಇರುತ್ತೆ.
ಯಾವಾಗ ನಮ್ಮ ಹಣ್ಣುಗಳು ಬಲಿಯೋಕೆ ಶುರುವಾಗುತ್ತೋ, ಮಾಗೋಕೆ ಶುರುವಾಗುತ್ತೋ, ಆವಾಗ ಇಲ್ಲಿ ಒಂದು ಪ್ರಮುಖವಾದ ಕೀಟ ಆಗಿರುವಂತಹ ಫ್ರೂಟ್ ಫ್ಲೈನ ಸಮಸ್ಯೆ ಶುರುವಾಗತ್ತೆ. ಈ ಫ್ರೂಟ್ ಫ್ಲೈ ಹಣ್ಣು ನೊಣ ಏನು ಮಾಡುತ್ತಪ್ಪ ಅಂತಂದರೆ, ಹಣ್ಣಿಂದ ರಸ ಹೀರೋಕಂತ ಅಂದ್ಕೊಂಡು ಹಣ್ಣನ್ನು ತೂತು ಮಾಡುತ್ತೆ, ಪಂಚರ್ ಮಾಡುತ್ತೆ. ಇದರಿಂದ ಏನಾಗತ್ತಪ್ಪ ಅಂತಂದರೆ ಮುಂದೆ ಹಣ್ಣುಗಳು ಕೊಳೆಯೋದು, ಹಣ್ಣುಗಳು ಕೊಳೆತು ಬಿದ್ದು ಹೋಗೋದು, ನಾಶವಾಗೋದು, ಇಳುವರಿ ಕಡಿಮೆ ಆಗೋದು ಬಹಳಷ್ಟು ಸಾರಿ ನಾವು ನೋಡ್ತೀವಿ. ಈ ಫ್ರೂಟ್ ಫ್ಲೈಯನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡೋದು ಅಂತಂದರೆ, ಈಗ ನೀವು ಇಲ್ಲಿ ನೋಡಿರೋ ಹಾಗೇ ನಾವು ಪ್ರತಿಯೊಂದು ಗಿಡಕ್ಕೂ ಕೂಡ ಒಂದು ಬಾಟಲನ್ನು ನೇತು ಹಾಕಿದ್ದೀವಿ. ಆ ಬಾಟಲ್ ಒಳಗೆ ನೀರು ಹಾಕಿದ್ದೀವಿ. ನೀರಿನ ಜೊತೆಗೆ ಒಂದು ಮಿಥೈಲ್ ಯೂಜಿನಾಲ್ನ ಗುಳಿಗೆಯನ್ನು ಹಾಕಿದ್ದೀವಿ. ಈ ಮಿಥೈಲ್ ಯೂಜಿನಾಲ್ ಏನು ಮಾಡುತ್ತಪ್ಪ ಅಂತಂದರೆ, ಇದು ಗಂಡು ಹುಳುಗಳನ್ನು ಆಕರ್ಷಿಸುತ್ತೆ. ಈ ಮಿಥೈಲ್ ಯೂಜಿನಾಲ್ ಏನಿದೆಯಲ್ಲ, ಇದು ಸ್ರವಿಸುವಂತಹ ವಾಸನೆ, ಈ ಹಣ್ಣು ನೊಣಗಳು ಸ್ರವಿಸೋ ವಾಸನೆ ಎರಡೂ ಒಂದೇ ಥರ ಇರುತ್ತೆ. ಸೊ ಈ ಗಂಡು ನೊಣಗಳು ಏನು ಮಾಡ್ತಾವಪ್ಪ ಅಂತಂದರೆ, ಓಕೆ ನಮಗೆ ಹೆಣ್ಣು ಕರೀತಾ ಇದೆ, ನಾವು ಹೋಗಿ ಮಿಲನ ಕ್ರಿಯೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಈ ಬಾಟಲ್ ಹತ್ರ ಬರ್ತವೆ, ಬಾಟಲ್ ಒಳಗೆ ಹೋಗ್ತವೆ, ಅಲ್ಲಿ ನೀರಿರೋದ್ರಿಂದವ ಅದರೊಳಗೆ ಬಿದ್ದು ಸಾಯ್ತವೆ. ನಾವು ಈ ರೀತಿ ಮಾಡಿ ಈ ಹಣ್ಣು ನೊಣಗಳ ಸಂತತಿ ಅಭಿವೃದ್ಧಿ ಆಗೋದನ್ನು ತಪ್ಪಿಸಬಹುದು, ಜೊತೆಗೆ ಹಣ್ಣು ನೊಣಗಳ ಸಮಸ್ಯೆಯನ್ನು ಸಹಿತ ಕಡಿಮೆ ಮಾಡಬಹುದು. ಇನ್ನು ನಾವು ರಾಸಾಯನಿಕವನ್ನು ಸಿಂಪಡಿಸಿ ಕೂಡ ಈ ಹಣ್ಣು ನೊಣಗಳನ್ನು ನಿಯಂತ್ರಿಸಬಹುದು, ಆದರೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಅದಕ್ಕಾಗಿಯೇ ನಾವು ಇದೇನು ಮಿಥೈಲ್ ಯೂಜಿನಾಲ್ ಟ್ರ್ಯಾಪ್ ಇದೆಯಲ್ಲ, ಇದು ಹಣ್ಣು ನೊಣಗಳನ್ನು ನಿಯಂತ್ರಿಸೋದಕ್ಕೆ ಬಹಳ ಬೆಸ್ಟ್ ಆಗಿರುವಂತಹ ಒಂದು ಟೆಕ್ನಿಕ್. ನೀವು ಗಮನದಲ್ಲಿಡಬೇಕಾದಂತಹ ಮತ್ತೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ, ಪ್ರತಿ 15 ದಿವಸಕ್ಕೊಮ್ಮೆ ನೀವು ಈ ಬಾಟಲನ್ನು ಬದಲಿಸ್ತಾ ಇರಬೇಕು. ಅದರೊಳಗಿರುವಂತಹ ನೀರು, ಮಿಥೈಲ್ ಯೂಜಿನಾಲ್ ಸೊಲ್ಯೂಷನ್ನು ಎಲ್ಲವನ್ನು ಕೂಡ ಬದಲಿಸಬೇಕಾಗತ್ತೆ. ಇನ್ನು ಬೇರೆ ಬೇರೆ ಕೀಟಗಳು ಯಾವುದು ನಮ್ಮ ಮೂಸಂಬಿಗೆ ಬಾಧಿಸುತ್ತೆ ಅಂತಂದರೆ, ಒಂದು ಲೀಫ್ ಮೈನರ್ ಅಂತ ಒಂದು ಕೀಟ ಇದೆ. ಆಮೇಲೆ ನಮ್ದು ಈ ಫ್ರೂಟ್ ಫ್ಲೈ ಬಗ್ಗೆ ಅಂತ ನಾವು ತಿಳ್ಕೊಂಡ್ವಿ. ಇನ್ನು ಥ್ರಿಪ್ಸ್ ಕೂಡ ಬಂದು ಈ ಮೂಸಂಬಿಗೆ ಕಾಟ ಕೊಡುತ್ತೆ. ಎಫಿಡ್ಸ್ ಕೂಡ ಇದೆ, ಇದು ಕೂಡ ಒಂದು ಸಕ್ಕಿಂಗ್ ಪೆಸ್ಟೇ. ಇನ್ನೊಂದು ಸಿಟ್ರಸ್ ಸೀಲ ಅಂತ ಅಂದ್ಕೊಂಡು ಒಂದು ಕೀಟ ಇದೆ, ಇದು ಕೂಡ ಬಹಳ ಮುಖ್ಯವಾದಂತಹ ಕೀಟ. आकर्षित करतो आणि त्या बॉटल जवळ येतं, त्या आपण त्या बॉटलला ते मिथिल युजिनाल सोल्युशनमध्ये तो बुडवून तो बोळा आपण त्याला लावलेला असतो आणि आजूबाजूने आपण असे जो फ्रूट फ्लायचा जो नर आहे तो जाण्यासाठी आपण त्याला होल केलेलं असतं की जेणेकरून तो त्याच्यामध्ये जाऊ शकतो. मग तो तिथे जातो, पण त्याला तिथे फिमेल नसते. तो फिमेलचा फक्त तिथे एक आर्टिफिशियल आपण तो त्या सोल्युशनच्या माध्यमातून तो वास निर्माण केलेला असतो. मग त्याच्यामध्ये ते जातो आणि तिथे तो त्या वासामध्ये तो धुंद झालेला असतो आणि तो खाली पडतो. अशा प्रकारे आपण जर नराचं जर नियोजन केलं फ्रूट फ्लायला, तर तुमचं त्याचं मेल आणि फिमेलचं युनियन म्हणजे त्यांचं ते मेटिंग होणार नाही, जेणेकरून तुमचं ते पॉप्युलेशन जे आहे आपलं त्याचं फ्रूट फ्लायचं ते वाढणार नाही. अशा एकच साध्या आणि एक चांगल्या पद्धतीने आपण त्याचं फ्रूट फ्लायचं नियोजन करू शकतो. कारण केमिकलने पण आपण करू शकतो, पण केमिकलला कसं आहे, तिथे आता तुम्ही प्रत्येक वेळेला मारलं तेव्हा त्याच्यात ते माशा असतील नसतील, तर त्याप्रमाणे तेवढं इफेक्टिव्हली होणार नाही. हे त्याच्यात एक सोपी पद्धत आहे कंट्रोल करायची. आणि ते ज्या त्या बॉटल्स आहेत त्या दर 15 दिवसांनी त्या तुम्हाला त्या बॉटल्स बदलायचं. बॉटल्समधलं ते जो आपण जे हे लावलेलं आहे कापसाचा बोळा आणि ते युजेनालचं जे सोल्युशन लावलेलं आहे ते मला दर 15 दिवसांनी बदलवायचं आहे. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಎಲ್ ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. अशा पद्धतीने. आणि याच्यामध्ये जर आपण आता हे मोसंबी या पिकाविषयी जर जाणून घ्यायचं असेल, त्याच्यामध्ये आता कीड आणि रोग. आता याच्यामध्ये पडणाऱ्या किडीमध्ये याच्यात जवळजवळ 4 ते 5 प्रकारच्या मुख्य किडी आहे. त्याच्यामध्ये एक लीप मायनर एक नावाची कीड आहे. नंतर तुम्हाला मी फ्रूट फ्लाय सांगितलं ते एक आहे, एक थ्रिप्स आहे, एक तुमचा आपलं ॲफिड्स आहे, या आणि एक सिट्रस सिला म्हणून आहे. या ज्या मेजर आहे या जवळजवळ 5 किडी आहे. ಇನ್ನು ರೋಗದ ವಿಷಯಕ್ಕೆ ಬಂದರೆ ಡೈಬ್ಯಾಕ್ ಅಂತ ಒಂದು ಬಹಳ ಮಾರಕವಾದ ರೋಗ ಇದೆ. ಈ ಡೈಬ್ಯಾಕ್ ಅಂತಂದರೆ ಏನು? ಅದು ವರ್ಡೆ ಹೇಳಿರೋ ಹಾಗೆ ಡೈಬ್ಯಾಕ್ ಅಂತಂದರೆ ಮೇಲಿಂದ ಗಿಡ ನಿಧಾನವಾಗಿ ಸಾಯ್ತಾ ಬರುತ್ತೆ. ಕೆಲವೊಂದು ಬಾರಿ ಪೂರ್ತಿ ಗಿಡನೇ ಸಾಯುತ್ತೆ, ಕೆಲವೊಂದು ಬಾರಿ ಒಂದು ಕೊಂಬೆ ಸಾಯುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಪೂರ್ತಿ ಗಿಡ ಸಾಯೋದು ಅಥವಾ ಒಂದು ಇಡೀ ದೊಡ್ಡ ಕೊಂಬೆನೇ ಸಾಯೋದನ್ನು ನಾವು ಈ ಡೈಬ್ಯಾಕ್ ರೋಗದಲ್ಲಿ ನೋಡ್ತೀವಿ. ಇನ್ನು ಇದನ್ನು ಬಿಟ್ಟು ನಮ್ಮ ಹತ್ರ ಫೈಟಾಪ್ತೆರಾ ರೂಟ್ ರಾಟ್ ಕೂಡ ರೋಗ ಬರುತ್ತೆ. ಈ 2 ರೋಗಗಳು ಮೂಸುಂಬೆಯನ್ನು ಬಹಳ ಕಾಡುತ್ತೆ. ಈಗ ಮೊದಲನೇ ನಾನೇನು ಹೇಳಿರ್ತೀನಲ್ಲ ಡೈಬ್ಯಾಕ್ ಅಂತ ಅಂದ್ಕೊಂಡು, ನಾವು ಚಾಟ್ನಿ ಆದಮೇಲೆ ಈಗ ಯಾವ್ದಾದ್ರು ಹಸಿರು ಕೊಂಬೆಗಳನ್ನು ನಾವು ಚಾಟ್ನಿ ಮಾಡಾದ್ಮೇಲೆ ಅಲ್ಲಿ ಡೈಬ್ಯಾಕ್ ಬರೋದನ್ನು ನೋಡ್ತೀವಿ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ನಾವು ಚಾಟ್ನಿ ಆದಮೇಲೆ COC ಪೇಸ್ಟನ್ನು ಆ ಚಾಟ್ನಿ ಮಾಡಿದ ಭಾಗಕ್ಕೆ ಹಚ್ಚಬೇಕು. ಇನ್ನು ಯಾವುದಾದ್ರೂ ಗಿಡ ಅಥವಾ ಕೊಂಬೆ ಡೈಬ್ಯಾಕಿಂದ ಬಳಲ್ತಾ ಇದೆಯೋ ಅದನ್ನು ನಾವು ಕತ್ತರಿಸ್ಕೊಂಡೋಗಿ ಹೊಲದ ಹೊರಗಡೆ ಹೋಗಿ ಸುಟ್ಟು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಾವು ಡೈಬ್ಯಾಕನ್ನು ಕಂಟ್ರೋಲಲ್ಲಿ ಇಡಬಹುದು. ಇಲ್ಲ ಅಂತಂದರೆ ನಾವು ಚಾಟ್ನಿ ಆದಮೇಲೆ ಸುಮಾರು 1% ಅಷ್ಟು ಬೋರ್ಡೋ ದ್ರಾವಣವನ್ನು ಕೂಡ ಗಿಡಗಳಿಗೆ ಸಿಂಪಡಿಸಬಹುದು. ಈ ಬೋರ್ಡೋ ದ್ರಾವಣ ಅಂತ ಏನು? ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ, ಇದೊಂದು ಫಂಗಿಸೈಡು. ಅಕಸ್ಮಾತ್ ನಮ್ಮ ಡೈಬ್ಯಾಕ್ಗೆ ಕಾರಣವಾಗಿರುವಂತಹ ಫಂಗಸ್ಸು ಅದರ ಸ್ಪೋರ್ಸ್ ಇದ್ದರೆ ಈ 1% ಬೋರ್ಡೋ ದ್ರಾವಣ ಸಿಂಪಡಿಸೋದ್ರಿಂದ ನಾವು ಆ ಫಂಗಸನ್ನು ಸಾಯಿಸಬಹುದು, ಜೊತೆಗೆ ಡೈಬ್ಯಾಕನ್ನು ಕೂಡ ನಿಯಂತ್ರಿಸಬಹುದು. ಇನ್ನು ಮತ್ತೊಂದು ರೋಗ ಬರುತ್ತೆ ಗಮ್ಮೋಸಿಸ್ ಅಂತ ಅಂದ್ಕೊಂಡು. ಈ ಗಮ್ಮೋಸಿಸ್ ಅಂತಂದರೆ ಏನಪ್ಪ ಅಂತಂದರೆ, ಈ ಗಮ್ಮೋಸಿಸ್ ರೋಗದಲ್ಲಿ ಸಾಮಾನ್ಯವಾಗಿ ನಮಗೆ ಕಾಂಡಗಳು ಸೀಳಿರೋದು ಕಾಣುತ್ತೆ. ಆ ಸೀಳಿರೋ ಕಾಂಡದಿಂದ ಗಮ್ಮು ಅಥವಾ ಇದೇನು ರಸ ಅಂತೀವಲ್ಲ ಅದು ಹೊರಗಡೆ ಬರ್ತಾ ಇರುತ್ತೆ, ಸೋರತ್ತಾ ಇರುತ್ತೆ. ಇದು ಯಾಕೆ ಈ ರೀತಿ ರಸ ಹೊರಗೆ ಬರ್ತಾ ಇದೆ? ಇಲ್ಲಿ ಏನಾಗಿದೆ ಅಂತಂದರೆ, ನಮ್ದು ಝೈಲಮ್ ಮತ್ತು ಫ್ಲೋಯಮ್ ಅಂತ ಏನು ಇರುತ್ತಲ್ವ ಗಿಡಗಳಿಗೆ ಆಹಾರ ಮತ್ತು ನೀರನ್ನು ಸರಬರಾಜು ಮಾಡೋದು, ಅದು ಒಡೆದು ಹೋಗಿರುತ್ತೆ. ಇದರಿಂದ ಆಮೇಲೆ ನಿಧಾನವಾಗಿ ಗಿಡ ಸಾಯುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ನಾವು ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತಂದರೆ, ನಮ್ಮದು ಬೋರ್ಡಾಕ್ ಪೇಸ್ಟ್ ಏನಿದೆಯಲ್ಲ ಅದನ್ನು ನಾವು ಎಲ್ಲಿ ಗಮ್ ಒಡೆದಿರುತ್ತೋ ಅಲ್ಲಿ ಹಚ್ಚಿ ಪ್ರತಿಯೊಂದು ಕಾಂಡಕ್ಕೂ ಕೂಡ ಹಚ್ಚಿ ನಾವು ಈ ಗಮ್ಮೋಸಿಸ್ ಆಗೋದನ್ನು ತಪ್ಪಿಸಬಹುದು, ಗಮ್ಮೋಸಿಸನ್ನು ನಿಯಂತ್ರಿಸಬಹುದು. ಈ ರೀತಿ ಬೋರ್ಡೋ ಪೇಸ್ಟಿಂಗನ್ನು ಕಾಂಡಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಯಾವಾಗ ಅಂತ ಕೇಳಿದ್ರೆ ವರ್ಷಕ್ಕೆ 2 ಬಾರಿ. ಒಂದನೇದು ನಾವು ನವೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಇನ್ನು 2ನೇ ಬೋರ್ಡೋ ಪೇಸ್ಟಿಂಗನ್ನು ನಾವು ಮಾರ್ಚ್ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ನಾವು ನೆಲದ ಬುಡದಿಂದ ಹಿಡ್ಕೊಂಡು ಸುಮಾರು ಒಂದು 2 ಅಡಿ ತನಕ ನಾವು ಈ ಬೋರ್ಡೋ ಪೇಸ್ಟನ್ನು ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ಈ 2 ರೋಗವನ್ನು ಬಿಟ್ಟು ನಮ್ಮ ಹತ್ರ ಫೈಟಾಪ್ತೆರಾ ರೂಟ್ ರಾಟ್ ಅನ್ನೋ ರೋಗ ಕೂಡ ಈ ಮೂಸುಂಬೆಗೆ ಬಹಳ ಜಾಸ್ತಿ ಕಾಡುತ್ತೆ. ಇದು ನೆಲದಿಂದ ಹರಡುವಂತಹ ರೋಗ ಮತ್ತು ಬೇರಿಗೆ ತೊಂದರೆ ಕೊಡುತ್ತೆ. ನಾವು ಗಿಡ ಮೇಲ್ಗಡೆ ಏನು ಆಗೋದು ಕಾಣೋದೇ ಇಲ್ಲ. ಈಗ ಬಾಕಿಯೆಲ್ಲ ರೋಗಕ್ಕೆ ಅಥವಾ ಕೀಟಕ್ಕೆ ನಾವು ಮರ ನೋಡಿ ಈ ರೋಗ ಬಂದಿದೆ ಅಥವಾ ಈ ಕೀಟ ಬಂದಿದೆ, ನಾವು ಇದನ್ನು ನಿಯಂತ್ರಿಸಬೇಕು ಅಂತ ನಾವು ನಿಯಂತ್ರಣ ಮಾಡಬಹುದು, ನಿಯಂತ್ರಣದ ಕ್ರಮಗಳನ್ನು ಕೈಗೊಳ್ಳಬಹುದು. ಆದರೆ ನಮ್ಮ ಈ ಫೈಟಾಪ್ತೆರಾ ರೂಟ್ ರಾಟಲ್ಲಿ ಅದು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಇದು ಜಮೀನಿನ ಒಳಗೆ ಬೇರಿಗೆ ತೊಂದರೆ ಮಾಡುತ್ತೆ. ಹಾಗಾದರೆ ಈ ರೋಗವನ್ನು ಯಾವ ರೀತಿ ನಿಯಂತ್ರಿಸಬಹುದು ಅಂತಂದರೆ, ನೀವು ನಿಮ್ಮ ಮಣ್ಣನ್ನು ಆರೋಗ್ಯವಾಗಿಡಬೇಕು ಅಂತಂದರೆ ಯಾವ ರೀತಿ ಅಂತಂದರೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರಬೇಕು. ಈ ಟ್ರೈಕೋಡರ್ಮಾ, ಸುಡೋಮೋನಾಸ್ ಅಂತ ಬಯೋಫಂಗಿಸೈಡ್ಗಳು ಜಾಸ್ತಿ ಇದ್ದಷ್ಟು ನಾವು ಈ ರೋಗವನ್ನು ಕಂಟ್ರೋಲಿಗೆ ತರಬಹುದು. ಈ ಟ್ರೈಕೋಡರ್ಮಾ, ಸುಡೋಮೋನಾಸು, ರೈಸೋಬಿಯಮು, ವ್ಯಾಮು ಇವೆಲ್ಲವನ್ನು ನಾವು ಕಾಲಕಾಲಕ್ಕೆ ಮಣ್ಣೊಳಗೆ ಸೇರಿಸ್ತಾ ಮಣ್ಣೊಳಗಿರುವಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಇದರಿಂದ ನಾವು ಈ
ಫೈಟಾಪ್ತೆರಾ ರೂಟ್ ರಾಟ್ ರೋಗವನ್ನು ತಡಿಬಹುದು, ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಉತ್ತಮ ಇಳುವರಿಯನ್ನು ಸಹಿತವ ಈ ರೀತಿ ಸೂಕ್ಷ್ಮಾಣುಜೀವಿಗಳ ಬಳಕೆಯಿಂದ ನಾವು ಪಡೆಯಬಹುದು. ಅಕಸ್ಮಾತ್ ಈ ಫೈಟಾಪ್ತೆರಾ ರೂಟ್ ರಾಟ್ನ ಸಮಸ್ಯೆ ನಿಮ್ಮ ತೋಟದಲ್ಲಿ ಜಾಸ್ತಿ ಇದ್ದರೆ ಆವಾಗ ನೀವು ನಿಮ್ಮ ಮಣ್ಣಿಗೆ ಟ್ರೈಕೋಡರ್ಮಾ ವಿರಿಡೆಯನ್ನು ಸೇರಿಸಬಹುದು. ಮಿಲಿಬಗ್ಗಿಗೋಸ್ಕರ ನಿಮ್ಮ ಹತ್ರ ವರ್ಟಿಸಿಲಿಯಂ ಲೆಕಾನಿ ಅಂತಿದೆಯಲ್ಲ ಅದನ್ನು ಹಾಕಬಹುದು. ಈ ಟ್ರೈಕೋಡರ್ಮಾ ಇರಬಹುದು ಅಥವಾ ಉಳಿದ ಸೂಕ್ಷ್ಮಾಣು ಜೀವಿಗಳೇನಿರಬಹುದು, ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಪೌಡರ್ ಫಾರ್ಮಲ್ಲಿ, ಇನ್ನೊಂದು ಲಿಕ್ವಿಡ್ ಫಾರ್ಮಲ್ಲಿ ಅಂತ ಅಂದ್ಕೊಂಡು, ಈ ಲಿಕ್ವಿಡ್ ಫಾರ್ಮಲ್ಲಿ ನಮ್ಮ ಲ್ಯಾಬಲ್ಲೇ ತಯಾರಾಗಿರುವಂತಹ ಈ ಟ್ರೈಕೋಡರ್ಮಾ ಇರ್ಬೋದು, ಉಳಿದ ಸೂಕ್ಷ್ಮಾಣು ಜೀವಿಗಳನ್ನು ತಗೊಂಡು ನೀವು ಡ್ರಿಪ್ನ ಮುಖಾಂತರವೇ ಪ್ರತಿಯೊಂದು ಗಿಡಕ್ಕೂ ಸಹಿತ ಕೊಡಬಹುದು. ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳು ತಯಾರಿಸಿ ಸುಮಾರು 6 ತಿಂಗಳ ತನಕ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸ್ಪೋರ್ಸು ಆ್ಯಕ್ಟಿವ್ ಇರುತ್ತೆ. ಆ ಸಮಯದಲ್ಲಿ ನೀವು ತಗೊಂಡು ಈ ರೀತಿ ನಾವು ಟ್ರೈಕೋಡರ್ಮಾವನ್ನು ಹಾಕಿ ಜಮೀನಲ್ಲಿ ಫೈಟಾಪ್ತೆರಾ ರೂಟ್ ರಾಟನ್ನು ನಿಯಂತ್ರಿಸಬಹುದು. ಈಗ ನೀವೇನು ತೋಟ ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು 2014ರಲ್ಲಿ ನಾಟಿ ಮಾಡಿದ್ದು, ಅಂತಂದರೆ ಸುಮಾರು 10 ವರ್ಷದ ಹಿಂದೆ. ಇದುವರೆಗೂ ಸಹಿತವ ಒಂದೇ ಒಂದು ಮರ ಕೂಡ ನಮ್ಮ ಹತ್ರ ಈ ರೂಟ್ ರಾಟ್ ರೋಗದಿಂದ ಸತ್ತಿಲ್ಲ. ಯಾಕೆ ಅಂತಂದರೆ ನಾವು ಈ ರೂಟ್ ರಾಟ್ ರೋಗದ ನಿರೋಧಕ ರೂಟ್ ಸ್ಟಾಕನ್ನು ಬಳಸಿ ಅದರ ಮೇಲುಗಡೆ ನಮ್ಮದು ಜೈನ್ ಸ್ವೀಟ್ ಆರೆಂಜ್ನ 1ರಿಂದ 5 ತಳಿಗಳಿದೆಯಲ್ಲ ಅದರ ಸಯೋನನ್ನು ಹಾಕಿ ಗ್ರಾಫ್ಟ್ ಮಾಡಿ ನೆಟ್ಟಿರೋದು. ಸೊ ನಾವು ಏನು ಈ 4 ರೂಟ್ ಸ್ಟಾಕ್ಗಳನ್ನು ಗುರುತಿಸಿದೀವಲ್ಲ ಅವೆಲ್ಲವೂ ಕೂಡ ನಮ್ಮ ಫೈಟಾಪ್ತೆರಾ ರೂಟ್ ರಾಟ್ಗೆ ನಿರೋಧಕವಾಗಿದೆ. ಇದನ್ನು ನೀವು ಬಳಸಿದ್ರೆ ನಿಮ್ಮ ತೋಟದಲ್ಲೂ ಸಹಿತ ಈ ಫೈಟಾಪ್ತೆರಾ ರೂಟ್ ರಾಟ್ನ ಸಮಸ್ಯೆ ಇರೋದಿಲ್ಲ. ನಾನು ಮೊದಲೇ ಹೇಳಿರೋ ಹಾಗೆ ನಮ್ಮ ಜೈನ್ ಸ್ವೀಟ್ ಆರೆಂಜ್ನ 1ರಿಂದ 5 ತಳಿಗಳಲ್ಲಿ 1 ಮತ್ತು 2ನೇ ತಳಿ ಇವು ಬೇಗ ಕೊಯ್ಲಿಗೆ ಬರುವಂತಹ ತಳಿ. ಅಂತಂದರೆ ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ಇದರ ಕೊಯ್ಲು ಮುಗಿದು ಹೋಗುತ್ತೆ. ಇನ್ನು ಜೈನ್ ಸ್ವೀಟ್ ಆರೆಂಜ್ 3 ಮಧ್ಯಮ ತಳಿ, ಅಂತಂದರೆ ಸುಮಾರು ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ ತನಕ ಬರುತ್ತೆ. ಇನ್ನು ಜೈನ್ 4 ಮತ್ತು 5 ಇದು ಲೇಟ್ ತಳಿ, ಅಂತಂದರೆ ಸುಮಾರು ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುವಂತಹದ್ದು. ಇದರಿಂದ ಏನಾಗತ್ತಪ್ಪ ಅಂತಂದರೆ ಈ ರೈತ 5 ತಳಿಗಳನ್ನು ಹಾಕ್ಬಿಟ್ರೆ ಸತತವಾಗಿ 6 ತಿಂಗಳು 7 ತಿಂಗಳ ತನಕ ಇವನು ಕೊಯ್ಲು ಮಾಡ್ತಾನೆ ಇರಬಹುದು. ಮೊದಲಿಗೆ ಜೈನ್ ಸ್ವೀಟ್ ಆರೆಂಜ್ 1 ಮತ್ತು 2ನೇ ತಳಿ ಹಾರ್ವೆಸ್ಟಿಗೆ ಬರುತ್ತೆ. ಆವಾಗ ಮಾರುಕಟ್ಟೆಯಲ್ಲಿ ಇನ್ನೂ ಮೂಸಂಬಿ ಬಂದಿರೋದಿಲ್ಲ, ಅದಕ್ಕಾಗಿ ತುಂಬ ಒಳ್ಳೆಯ ರೇಟ್ ಸಿಗುತ್ತೆ. ಅಕಸ್ಮಾತ್ ಮೊದಲು ಒಳ್ಳೆ ರೇಟ್ ಇಲ್ಲ, ಆಮೇಲೆ ರೇಟ್ ಬಂತು ಅಂದರೆ ಆವಾಗ ಜೈನ್ ಸ್ವೀಟ್ ಆರೆಂಜ್ 3ನೇ ತಳಿ ಕೊಯ್ಲಿಗೆ ಬರುತ್ತೆ. ಆವಾಗ ಅದನ್ನು ಮಾರಿ ರೈತನ ಲಾಭ ಪಡ್ಕೊಬಹುದು. ಇಲ್ಲ 2 ಟೈಮು ನಮಗೆ ರೇಟ್ ಬಂದಿಲ್ಲ, ಕೊನೆಯಲ್ಲಿ ರೇಟ್ ತುಂಬ ಬಂತು ಅಂದರೆ ಆವಾಗ ರೈತನ ಹತ್ರ ಜೈನ್ 4-5ನೇ ತಳಿ ಇರುತ್ತೆ. ಆವಾಗ ಆ ರೈತ 4-5ನೇ ತಳಿಯನ್ನು ಕೊಯ್ಲು ಮಾಡಿಕೊಂಡು ಉತ್ತಮವಾದಂತಹ ರೇಟಿಗೆ ಮಾರಿ ಅಧಿಕ ಲಾಭವನ್ನು ಪಡ್ಕೊಬಹುದು. ಇದಕ್ಕಾಗಿ ನಾವು 5 ತಳಿಗಳನ್ನು ಗುರುತಿಸಿದ್ದೀವಿ. ಈ 5 ತಳಿಗಳು ಒಟ್ಟಾರೆ ವರ್ಷದಲ್ಲಿ ಜುಲೈಯಿಂದ ಹಿಡಿದು ನವೆಂಬರ್ ತನಕ ನಿಮಗೆ ಕಾಯಿಗಳನ್ನು ಕೊಡ್ತವೆ. ನೀವು 5 ತಳಿಗಳಿಂದ ಹಾಕಿ ವರ್ಷದ ಜುಲೈಯಿಂದ ಹಿಡಿದು ನವೆಂಬರ್ ತನಕನೂ ಇಳುವರಿಯನ್ನು ತಗೊಂಡು ಲಾಭವನ್ನು ಮಾಡ್ಕೊಬಹುದು. ಇನ್ನು ನಾವು ಅತಿಸಾಂದ್ರ ಬೇಸಾಯ ಮಾಡಿರೋದ್ರಿಂದ 4ರಿಂದ 5ನೇ ವರ್ಷಕ್ಕೆ ನಾವು ಎಕನಾಮಿಕಲ್ ಇಳುವರಿಯನ್ನು ತಗೊಬಹುದು. ಸಾಮಾನ್ಯವಾಗಿ ನಾವು ಈ ಎಲ್ಲ ಸ್ವೀಟ್ ಆರೆಂಜ್ ಮರಗಳ ಆಯಸ್ಸನ್ನ 20 ವರ್ಷ ಅಂತಲೇ ತೊಗೊಂಡ್ರು 5ನೇ ವರ್ಷದಿಂದ ಹಿಡಿದು 15ನೇ ವರ್ಷದ ತನಕ ನಮಗೆ ಅದ್ಭುತವಾದ ಇಳುವರಿಯನ್ನು ನಾವು ಈ ವೆರೈಟಿಗಳಿಂದ ತಗೊಬಹುದು. ನಾವು ಒಂದೊಂದು ಗಿಡದಿಂದನೇ ಹಿಡಿದ್ರೂ 5 ವರ್ಷದ ಮರದಿಂದ ಒಂದು ಮರದಿಂದ ಏನಿಲ್ಲ ಅಂತಂದ್ರೂ 40ರಿಂದ 50 kgಯಷ್ಟು ಹಣ್ಣುಗಳನ್ನು ತಗೊಬಹುದು. ನಾವು ಹೇಳಿರುವಂತಹ 4x2.5 ಮೀಟರ್ ನೀವು ಅಂತರವನ್ನು ಕೊಟ್ಟರೆ ಎಕರೆಗೆ 400 ಮರಗಳಿಂದ ಉತ್ಪನ್ನವನ್ನು ತಗೊಬಹುದು. ಒಂದು ಮರದಿಂದ 40 kg ಅಂತಂದ್ರೂ ಏನಿಲ್ಲ ಅಂತಂದ್ರೂ 1 ಎಕರೆಗೆ 16 ಟನ್ನಷ್ಟು ನಾವು ಈ ಮೂಸುಂಬೆಯನ್ನು ತಗೊಬಹುದು. ಸಾಮಾನ್ಯವಾಗಿ ಮಾರುಕಟ್ಟೆ ಧಾರಣೆಯನ್ನೇ ನೋಡಿದ್ರೆ ಏನಿಲ್ಲ ಅಂತಂದ್ರೂ 30ರಿಂದ 35 ರೂಪಾಯಿ 40 ರೂಪಾಯಿ ತನಕ ನಮಗೆ ಪ್ರತಿ ಕೆಜಿಗೆ ಮೂಸುಂಬಿಗೆ ರೈತರಿಗೆ ಸಿಗತ್ತೆ. ಇದೆಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಿಲ್ಲ ಅಂತಂದ್ರೂ ಪ್ರತಿ ಎಕರೆಗೆ 3.5ರಿಂದ 4 ಲಕ್ಷ ರೂಪಾಯಿ ಲಾಭವನ್ನು ಒಂದು ಎಕರೆಯಿಂದ ಒಬ್ಬ ಮೂಸುಂಬಿ ರೈತ ತಗೊಬಹುದು. ನಾನು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಮೊದಲಿಗೆ ಮೂಸುಂಬಿಯಲ್ಲಿ ಹಲವಾರು ತೊಂದರೆಗಳಿತ್ತು, ಸರಿಯಾಗಿ ಇಳುವರಿ ಕೊಡುವಂತಹ ತಳಿಗಳಿಲ್ಲಾಗಿದ್ವು, ರೋಗಗಳು ಜಾಸ್ತಿ ಇದ್ವು. ಆದರೆ ನಾವೀಗ 5 ತಳಿಗಳನ್ನು ಆಯ್ಕೆ ಮಾಡಿ ಅತ್ಯುತ್ತಮವಾಗಿ ಬರುವಂತಹದ್ದು ನೋಡಿಟ್ಟಿದ್ದೀವಿ. ರೋಗ ನಿರೋಧಕ ರೂಟ್ ಸ್ಟಾಕನ್ನು ತಂದು ಗ್ರಾಫ್ಟ್ ಮಾಡಿ ರೈತರಿಗೆ ಗಿಡಗಳನ್ನು ಕೊಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬ ರೈತರು ಸಹಿತವ ನಮ್ಮ ಜೈನ್ ಇರಿಗೇಷನ್ನಿಗೆ ಬಂದು ಇಲ್ಲಿ ನಾವು ಕೊಡುವಂತಹ ಗಿಡಗಳನ್ನು ತಗೊಂಡು ಹೋಗಿ ನಾವು ನಿಮಗೆ ತಿಳಿಸ್ಕೊಡುವಂತಹ ತಾಂತ್ರಿಕ
ತಾಂತ್ರಿಕತೆಗಳನ್ನು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದಲ್ಲೇ ಆದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡ್ಕೊಬಹುದು. ಅದೇ ರೀತಿ ನಾವು ಅಕಸ್ಮಾತ್ ನಿಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಾಯಿತು, ಡಿಮ್ಯಾಂಡ್ ಇಲ್ಲ ಅಂತಂದರೆ ಈಗ ವಾಪಸ್ಸಾಗಿ ನಾವು ಸಂಸ್ಕರಣಾ ಘಟಕವನ್ನು ಶುರು ಮಾಡಿದ್ದೀವಿ. ನಿಮಗೆ ಬೈಬ್ಯಾಕ್ ಆಪ್ಷನ್ ಕೂಡ ನಾವು ಕೊಡ್ತೀವಿ. ಅಕಸ್ಮಾತ್ ನೀವು ಕಾಂಟ್ರಾಕ್ಟನ್ನು ಮಾಡೋದಾಗಿದ್ದರೆ ನೀವು ಬೆಳೆಸಿ ನಮಗೆ ಕೊಟ್ಟು ಒಳ್ಳೆಯ ಲಾಭವನ್ನು ಕೂಡ ಪಡ್ಕೊಬಹುದು. ಧನ್ಯವಾದ. तेव्हा मोसंबीची खूप म्हणजे तेव्हा मोसंबी मिळायचं नाही, सहजासहजी मोसंबी मिळत नव्हतं, म्हणजे त्याचा भाव खूप असायचा. फक्त तेव्हा आजारी माणूसच खाऊ शकत होता मोसंबी, ही एक तेव्हा ही परिस्थिती होती. पण आता ती परिस्थिती बदललेली आहे. आता चांगल्या प्रकारची आपण कंपनीने ग्राफ्ट उपलब्ध करून दिलेली आहे. चांगल्या प्रकारची टेक्नॉलॉजी आपण शेतकऱ्यांना दिलेली आहे. आपण त्याला बायबॅकची गॅरंटी, आपल्याकडे स्वतःचं एक प्रोसेसिंग युनिट आहे. त्या पद्धतीने जर सरप्लस माल आलेला असेल, समजा बाजारामध्ये असेल, आपण त्याला प्रोसेसिंगसाठी शेतकऱ्याकडनं बायबॅकने आपण खरेदी करणार आहे. अशा चांगल्या आपल्याकडे स्कीम्स आहे ज्या शेतकऱ्याच्या यासाठी फायदेशीर आहे. धन्यवाद. ವೀಕ್ಷಕರೇ, ಇಷ್ಟೊತ್ತು ತನಕ ನಮಗೆ ಜಯಂತ್ ಸರೋಡೆ ಸರು ಈ ಒಂದು ಸ್ವೀಟ್ ಆರೆಂಜ್ನ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಮಾತಾಡ್ತಾ ಬಂದಿದ್ದರು. ರೈತರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅದನ್ನು ಚೆನ್ನಾಗಿ ಮಾಡಬಹುದು, ಒಟ್ಟಾರೆ ಬೇಸಾಯ ತಾಂತ್ರಿಕತೆಗಳು ಏನು ಅನ್ನೋದ್ರ ಬಗ್ಗೆ ನಮಗೆ ಇಷ್ಟೊತ್ತು ತನಕ ಅವರು ಮಾಹಿತಿಯನ್ನು ಕೊಟ್ಟರು. ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ಅವರು ಮರಾಠಿಯಲ್ಲಿ ಹೇಳ್ತಾ ಹೋಗಿದ್ದನ್ನು ನಾವು ನಿಮಗೆ ಅರ್ಥ ಆಗಲಿ ಅಂತ ಅಂದ್ಕೊಂಡು ಕನ್ನಡದಲ್ಲಿ ಅನುವಾದ ಮಾಡಿ ಕೊಟ್ಟಿದ್ದೀವಿ. ಇದು ಅಕ್ಷರಶಃ ಅನುವಾದ ಅಲ್ಲ, ಭಾವಾನುವಾದ. ಅಲ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನಲ್ಲಿ ತಪ್ಪಿರಬಹುದು, ಆದರೆ ಬೇಕಾಗಿರುವಂತಹ ಮಾಹಿತಿಯನ್ನು, ಫಾರ್ ಎಕ್ಸಾಂಪಲ್ ಎಷ್ಟು ಇಳುವರಿ ಕೊಡುತ್ತೆ, ಎಷ್ಟು ಪರ್ಸೆಂಟೇಜಲ್ಲಿ ನಾವು ಬೋರ್ಡವನ್ನು ಹೊಡಿಬೇಕು, ಎಷ್ಟು ಅಂತರವನ್ನು ಕೊಡಬೇಕು, ಆ ಎಲ್ಲ ಅಂಕಿ ಸಂಖ್ಯೆಗಳನ್ನು ನಾವು ಸರಿಯಾಗಿ ಕೊಟ್ಟಿದ್ದೀವಿ. ಅದನ್ನು ಬಿಟ್ಟು ಉಳಿದು ಸ್ವಲ್ಪ ಮಾಹಿತಿ ಹೆಚ್ಚು ಕಡಿಮೆ ಅವ್ರು ಕೊಟ್ಟಿರೋದು ನಾವು ಹೇಳದೇ ಇರಬಹುದು. ಸೊ ಇದಿಷ್ಟು ನಿಮಗೆ ಮಾಹಿತಿ ಸಿಕ್ಕಿದೆ ಈ ಕಾರ್ಯಕ್ರಮದಿಂದ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.